ಹಾಯ್ ನಮಸ್ಕಾರ ಎಲ್ರಿಗೂ ರಾಜ್ ವಿತ್ ವಂಡರ್ಸ್ ಯೂಟ್ಯೂಬ್ ಚಾನೆಲ್ಗೆ ಹಾರ್ದಿಕ ಸ್ವಾಗತ. ಇವತ್ತು ನಾನು ಹೋಗ್ತಾ ಇರೋ ಇನ್ನೊಂದು ಟ್ರಿಪ್ ವಿದ್ಯಾರ್ಥಿಗಳಿಗೆ ಹಾಗೂ ಡಿಪ್ಲೊಮಾ ಇಂಥ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ತುಂಬಾನೇ ಹೆಲ್ಪ್ ಆಗುವಂತ ಸ್ಥಳ. ಅದು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ. ಬನ್ನಿ ಸರ್ ಎಂ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಯಾವ ತರ ಇದೆ ಅಂತ ತೋರಿಸ್ತೀನಿ. ಹಾಗೆ ಹೋಗುವಾಗ ನೋಡಿ ನಮ್ಮ ವಿಧಾನಸೌಧ ಬೆಂಗಳೂರು ಎಷ್ಟು ಸುಂದರವಾಗಿ ಕಾಣ್ತಿದೆ. ಅದು ಆ ಕಡೆ ಅಲ್ಲಿ ಮತ್ತೇನು ವಿಶೇಷತೆಗಳಿಲ್ಲ, ಒಳಗಡೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಹಾಗೆ ಈ ಕಡೆ ಕ್ರಾಸ್ ಅಲ್ಲಿ ಬಂದ್ರೆ ನಮಗೆ ಸರ್ ಎಂ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಹೋಗುವಂತ ರೋಡ್ ಸಿಗ್ತದೆ. ಆ ರೋಡ್ ನೋಡಿ ಎಷ್ಟು ಸುಂದರವಾಗಿದೆ ಅಂದ್ರೆ ಎಲ್ಲ ಕಡೆಯಲ್ಲಿಯೂ ಹಚ್ಚ ಹಸಿರಿನಿಂದ ಗಾರ್ಡನ್ ಆಗಿ ಚೆನ್ನಾಗಿ ಕಾಣ್ತಾ ಇದೆ. ನೀವು ಬಂದವಾಗ ಭೇಟಿ ಕೊಡಿ. ಹಾಗೆ ಭೇಟಿ ಕೊಡ್ಲಿಕ್ಕೆ ಆಗದೆ ಇದ್ರೆ ಈ ವಿಡಿಯೋವನ್ನ ಪೂರ್ತಿಯಾಗಿ ತಪ್ಪದೆ ನೋಡಿ. ನಾನು ಮಾಡಿರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸರ್ ಎಂ ವಿಶ್ವೇಶ್ವರಯ್ಯ ಮ್ಯೂಸಿಯಂನ ವಿಶೇಷತೆ ಏನು, ಯಾವ ಥರ ಇದೆ ಎಲ್ಲವನ್ನ ತೋರಿಸ್ತೇನೆ. ನೋಡಿ, ಇದೇ ನಮ್ಮ ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಆ್ಯಂಡ್ ಟೆಕ್ನಿಕಲ್ ಮ್ಯೂಸಿಯಂ ಬೆಂಗಳೂರು. ವಿಶ್ವೇಶ್ವರಯ್ಯ ತಾಂತ್ರಿಕ ಹಾಗೂ ಕೈಗಾರಿಕಾ ವಸ್ತು ಸಂಗ್ರಹಾಲಯ. ಎಷ್ಟು ಸುಂದರವಾಗಿದೆ, ಇಲ್ಲಿನ ವಿಶೇಷತೆ ಏನು ಎಲ್ಲವನ್ನ ನಿಮಗೆ ತೋರಿಸ್ತೀನಿ. ದಯವಿಟ್ಟು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಇದು ನೋಡಿ BD-884 ಎನ್ನುವಂತ ಒಂದು ಮಾರುತಿ ವಿಮಾನ. ಇದರ ಸಂಪೂರ್ಣ ವಿವರಗಳು ಕೂಡ ಇದೆ. ಹಾಗೆ ಇದು ಬೋಯಿಂಗ್ ಲಂಡನ್ ಟರ್ಬೈನ್, ಪ್ರತಿಕ್ರಿಯಾ ಟರ್ಬೈನ್ ಅಂತ ಕರೀತಾರೆ, ರಿಯಾಕ್ಷನ್ ಟರ್ಬೈನ್, ಅದರ ವಿವರಣೆ ಕೂಡ ಇದೆ. ಹಾಗೆ ಇದು ನೋಡಿ ವಿಶೇಷ ಅಂದ್ರೆ ಇದು ಉಗಿ ಬಂಡಿ. ನಾವು ಹಳೆ ಕಾಲದಲ್ಲಿ ನಾವು ಪುಸ್ತಕಗಳಲ್ಲಿ ಓದ್ತಾ ಇದ್ವಿ, ಆದ್ರೆ ಇದನ್ನ ನಾವು ನೋಡಿದ್ದು ತುಂಬಾನೇ ಕಡಿಮೆ. ಇದು ಕಲ್ಲಿದ್ದಲಿನಿಂದ ಮೂಲಕ ಚಲಾವಣೆ ಮಾಡ್ತಿದ್ರು ಅಂದಿನ ಕಾಲದಲ್ಲಿ. ಇದನ್ನ MG ಉಗಿ ಬಂಡಿ ಅಂತ ಕರೀತಾರೆ. ಇದೆ ರಿಯಲ್ ಉಗಿ ಬಂಡಿ ನೋಡಿ. ಈಗ ಎಲ್ಲ ಟ್ರೈನ್ಗಳು ಬಂದಿವೆ. ಹಾಗೆ ಒಳಗಿನ ಒಂದು ವಾತಾವರಣ ಯಾವ ತರ ಇದೆ ನೋಡಿ. ಇದು ನಮ್ಮ PSLV ರಾಕೆಟ್ನ ಮಾದರಿಗಳು, ಹಾಗೆ ಲ್ಯಾಂಡರ್ ರೋವರ್ನ ಮಾಹಿತಿಗಳು ಕೂಡ ಇಲ್ಲಿ ಇದೆ. ಹಾಗೆ ಇಲ್ಲಿ ಮುಂದೆ ಬಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಫೋಟೋವನ್ನ ಹಾಕಿದ್ದಾರೆ. ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದುಕೊಂಡಂತವರು. ಅಂದಿನ ಕಾಲದಲ್ಲಿ ಮೈಸೂರಿನ ದಿವಾನರಾಗಿ ಕಾರ್ಯವನ್ನ ನಿರ್ವಹಿಸ್ತಿದ್ರು. ಕನ್ನಂಬಾಡೆ ಆಣೆಕಟ್ಟಿನ ನಿರ್ಮಾತೃರು ಇವರು. ಇದು ನೋಡಿ ವಿಶೇಷ ಏನಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಧರಿಸುತ್ತಿದ್ದಂತ ಮೈಸೂರು ಪೇಟ, ಧರಿಸಿರುವಂತ ರಿಯಲ್ ಪೇಟ ಇದು. ಅದನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಹಾಗೆ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜೀವನ ಚರಿತ್ರೆ ಆಧಾರಿತವಾಗಿ ಭಾರತ ರತ್ನವಾಗಿರ್ಲಿ ಎಲ್ಲವೂ ಕೂಡ ಈ ಮ್ಯೂಸಿಯಂನಲ್ಲೇ ಇದೆ. ಸರ್ ಎಂ ವಿಶ್ವೇಶ್ವರಯ್ಯನವರು ತಾರೀಕು 15/9/1861 ಕೋಲಾರ ಜಿಲ್ಲೆಯ ಮುದ್ದೇನಹಳ್ಳಿ ಎನ್ನುವಂತ ಗ್ರಾಮದಲ್ಲಿ ಜನಿಸಿದವರು. ಅವರ ಪೂರ್ವಿಕರು ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯಲ್ಲಿರುವಂತಹ ಮೋಕ್ಷಗೊಂಡಂ ಎನ್ನುವಂತ ಹಳ್ಳಿಗೆ ಸೇರಿದವರು. ಅವರ ತಂದೆ ಶ್ರೀ ಶ್ರೀನಿವಾಸ್ ಶಾಸ್ತ್ರಿ ಅವರು ಸಂಸ್ಕೃತ ವಿದ್ವಾಂಸರು ಮತ್ತು ಆಯುರ್ವೇದ ಪಂಡಿತರಾಗಿದ್ದರು. ಅವರ ತಾಯಿ ವೆಂಕಟಮ್ಮನವರು ವಿಶ್ವೇಶ್ವರಯ್ಯನವರ ಜೀವನ ಮತ್ತು ಬದುಕು ರೂಪಿಸುವಲ್ಲಿ ಮಹತ್ತರ ಪ್ರಭಾವವನ್ನು ಬೀರಿದವರು ಅವರ ತಾಯಿ. ಅವರು ತಮ್ಮ ಶಾಲಾ ವ್ಯಾಸಂಗವನ್ನ ಚಿಕ್ಕಬಳ್ಳಾಪುರದಲ್ಲಿ ಮುಗಿಸಿ 1980 ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಿಂದ BA ಡಿಗ್ರಿ ಪಡೆದುಕೊಂಡ್ರು. 1883 ಪೂನಾದ ವಿಜ್ಞಾನ ಕಾಲೇಜ್ನಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಪಡೆದು 1884 ಅವರು ಬೊಂಬೈಯಲ್ಲಿ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಕೆಲಸಕ್ಕೆ ಸೇರಿದ್ರು. ಹಾಗೆ 1909 ಅವರು ಅಂದಿನ ಮೈಸೂರು ರಾಜ್ಯದಲ್ಲಿ ಮುಖ್ಯ ಇಂಜಿನಿಯರ್ ಆಗಿ ನೇಮಕಗೊಂಡರು. ಹಾಗೆ 1912 ಅವರು ರಾಜ್ಯದ
ಮೈಸೂರು ರಾಜ್ಯದ ದಿವಾನರಾಗಿ 1918ರಲ್ಲಿ ನಿವೃತ್ತಿಗೊಂಡರು. ಅವರು ನಿವೃತ್ತಿಯಾದ ನಂತರ ಭಾರತದಾದ್ಯಂತ ಅನೇಕ ಯೋಜನೆಗಳಿಗೆ ಸಲಹೆಗಾರರಾಗಿದ್ದರು. ಅವರು ನೀರಾವರಿ ಇಂಜಿನಿಯರಿಂಗ್ ಆಗಿ ಭಾರತ ಅನೇಕ ರಾಜ್ಯದಲ್ಲಿನ ಅಣೆಕಟ್ಟುಗಳು, ಜಲಾಶಯಗಳು, ನೀರಾವರಿ ಕಾಲುವೆಗಳು ಮತ್ತು ಇತರೆ ಜಲಸಂಪನ್ಮೂಲ ಯೋಜನೆಗಳ ವಿನ್ಯಾಸ ಮತ್ತು ನಿರ್ಮಾಣಕ್ಕೆ ಕಾರಣೀಕರ್ತರಾದವರು. ಅವರು ಶಿಕ್ಷಣ, ಕೈಗಾರೀಕರಣ, ಆರ್ಥಿಕ ಬೆಳವಣಿಗೆಗೆ ಮತ್ತು ಪ್ರಜಾತಾಂತ್ರಿಕ ಸಂಸ್ಥೆಗಳ ಬೆಳವಣಿಗೆಗೆ ಬಹಳ ಮುಖ್ಯ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು. ಇವರು ಕೃಷ್ಣರಾಜಸಾಗರ ಅಣೆಕಟ್ಟು, ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು ಬ್ಯಾಂಕ್, ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ, ಹೀಗೆ ತುಂಬಾನೇ ಕಾರ್ಖಾನೆಗಳ ಸ್ಥಾಪನೆಗೆ ಮುಖ್ಯ ಕಾರಣೀಕರ್ತರು. ಮತ್ತೇನಂದ್ರೆ ಇವರ ಬಗ್ಗೆ ವಿಶೇಷತೆ ಏನಂದ್ರೆ ಇವರು ಇಂಜಿನಿಯರಿಂಗ್ ನಲ್ಲಿ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ವಿದೇಶದಲ್ಲಿಯೂ ಕೂಡ ಹೆಸರನ್ನ ಪಡೆದವರು. ನೋಡಿ, ಇಲ್ಲಿ ಎಲ್ಲ ರೀತಿಯ ಸಾಧನಗಳು ಯಾವ ರೀತಿ ಕೆಲಸ ಮಾಡ್ತದೆ ವಿವರಣೆಯೊಂದಿಗೆ ಇಟ್ಟಿದ್ದಾರೆ. ನೋಡಿ, ಇಲ್ಲಿ ಕಾರ್ ಯಾವ ತೀರಿ ವರ್ಕ್ ಆಗ್ತದೆ, ಹಾಗೆ ಕಾರ್ನ ಮಾಹಿತಿಗಳು ಕೂಡ ಇದೆ. ವೀಲ್ ಬಗ್ಗೆ ಮಾಹಿತಿ ಇದೆ. ಇದು ನೋಡಿ, ಹಳೆ ಕಾಲದಲ್ಲಿ ಮರದ ತುಂಡನ್ನ ಹದ ಮಾಡ್ಲಿಕ್ಕೆ ಅಂದ್ರೆ ಸ್ಮೂತ್ ಮಾಡ್ಲಿಕ್ಕೆ ಬಳಸ್ತಿದ್ರು. ಹಾಗೆ ಇಲ್ಲಿ ನಟ್ ಬೋಲ್ಟ್ ಟೈಟ್ ಮಾಡುವಂತ ಸಾಮಗ್ರಿಗಳು ಕೂಡ ಇದೆ. ಹಾಗೆ ಕಾರ್ನ ಗೇರ್ ಬಗ್ಗೆ ಮಾಹಿತಿ ಇದೆ. ಗೇರ್ಗಳು ಕಾರ್ನಲ್ಲಿ ಹಾಗೆ ಬೇರೆ ಬೇರೆ ವಾಹನಗಳಲ್ಲಿ ಯಾವ ರೀತಿ ಕೆಲಸ ಮಾಡ್ತದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಗಳಿದೆ. ಪ್ಯೂರ್ ಬೇರ್, ಸ್ಕ್ವೇರ್ ಗೇರ್, ಹಾಗೆ ರೌಂಡ್ ಗೇರ್ಸ್, ಈ ತರ ತುಂಬಾನೇ ರೀತಿಯ ಗೇರ್ಗಳಿವೆ. ವಾರ್ಮ್ ವೀಲ್, ಎಲಿಪ್ಟಿಕಲ್ ಗೇರ್, ಅಲ್ಲಿ ಬಟನ್ಸ್ ಇದಾವೆ. ಅವು ಯಾವ ರೀತಿ ವರ್ಕ್ ಮಾಡ್ತವೆ ಅಂತ ನೋಡ್ಲಿಕ್ಕೆ ಅದನ್ನ ಒತ್ತಿದ್ರೆ ಸಾಕು, ಅದು ಯಾವ ರೀತಿ ಕೆಲಸ ಮಾಡ್ತದೆ ಅಂತ ಕಾಣಿಸ್ತಾರೆ. ನೋಡಿ, ವೀಲ್ ಬಗ್ಗೆ ಮಾಹಿತಿ ಇದೆ, ಕ್ರ್ಯಾಂಕ್ ಬಗ್ಗೆ, ಟೈಪ್ ರೈಟರ್ ಯಾವ ತರ ಕೆಲಸ ಮಾಡ್ತದೆ, ಎಲ್ಲದ್ರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿ ಇದೆ. ಇಲ್ಲಿ ಬಂದ್ರೆ ನಾವು ಒಂದು ವಿಜ್ಞಾನದ ಒಂದು ವಿಶೇಷತೆಯನ್ನ ಸಂಪೂರ್ಣವಾಗಿ ನೋಡಬಹುದು. ಯಾರಿಗೆ ಆದ್ರೂ ಕೂಡ ಇಲ್ಲಿ ಬಂದ್ರೆ ಎಲ್ಲವೂ ಅರ್ಥ ಆಗ್ತದೆ. ಇದು ಡಿಪ್ಲೊಮಾ ಮೆಕ್ಯಾನಿಕಲ್ಸ್, ಹಾಗೆ ಈಗಿನ ವಿದ್ಯಾರ್ಥಿಗಳು, ಚಿಕ್ಕ ವಿದ್ಯಾರ್ಥಿಗಳಿಗಂತೂ ಸಂಪೂರ್ಣ ಉಪಯುಕ್ತ ಮಾಹಿತಿ. ಬರ್ಲಿಕ್ಕಾಗದೇ ಇದ್ದವರು ವಿಡಿಯೋನ ಪೂರ್ತಿಯಾಗಿ ನೋಡಿ. ಚೈನ್ ಡ್ರೈವ್ ಬಗ್ಗೆ ಮಾಹಿತಿ ಇದೆ, ಯಾವ ರೀತಿ ಚೈನ್ಗಳು ಯಾವ ಯಾವ ವಾಹನಗಳಲ್ಲಿ ಯಾವ ರೀತಿ ವರ್ಕ್ ಆಗುತ್ತದೆ ಅಂತ ತೋರಿಸ್ತಾರೆ. ವಾಹನಗಳಲ್ಲಿ ಚೈನ್ಗಳ ಕೆಲಸ ಏನು. ಹಾಗೆ ಮುಂದೆ ಹೋದ್ರೆ ಬೆಲ್ಟ್ ಡ್ರೈವ್ ಇದೆ. ಬೆಲ್ಟ್ ಮೂಲಕ ಯಾವ ಯಾವ ಮೋಟಾರ್ಗಳು ಯಾವ ರೀತಿ ಕೆಲಸ ಮಾಡ್ತದೆ, ಅದರ ಕೆಲಸದ ರೀತಿ ಯಾವ ರೀತಿ ಇದೆ. ಅಕ್ಕಿ ಗಿರಣಿ ಆಗಲಿ, ಹಿಟ್ಟಿನ ಗಿರಣಿ ಆಗಲಿ, ಅಥವಾ ಯಾವುದು ವಾಹನಗಳಾಗಲಿ, ಅದರಲ್ಲಿ ಬೆಲ್ಟ್ಗಳ ಕೆಲಸ ಯಾವ ರೀತಿ ಇರ್ತದೆ ಅನ್ನೋದು ತೋರಿಸಿದ್ದಾರೆ. ಹಾಗೆ ಗಡಿಯಾರ ಯಾವ ರೀತಿ ಕೆಲಸ ಮಾಡ್ತದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಮೆಕ್ಯಾನಿಸಮ್ಸ್ ಇದೆಲ್ಲ ನೋಡಿದ್ರೆ, ಇಲ್ಲಿ ವಿವರಣೆ ಕೂಡ ಕೊಟ್ಟಿದ್ದಾರೆ, ಅದನ್ನ ನೋಡಿದ್ರೆ ಅರ್ಥ ಆಗ್ತದೆ. ಇದು ವಿಡಿಯೋ ಕಾರ್ನರ್ ಅಂತ ಒಂದು ಮಾಡಿದ್ದಾರೆ. ಇಲ್ಲಿ ಮೆಕ್ಯಾನಿಕಲ್ ನ ಹಳೆಯ ಮಾದರಿಗಳು ಯಾವ ರೀತಿ ಇದ್ವು ಅದ್ರ ಬಗ್ಗೆ ವಿಡಿಯೋಗಳಿವೆ. ಗೇರ್ಸ್ ಬಗ್ಗೆ ಮಾಹಿತಿ ಇದೆ. ಹಾಗೆ ಇದು ನೋಡಿ, ಅತ್ಯಂತ ಹಳೆಯ ಕಾಲದ ಒಂದು ಟ್ರಕ್ ಇದು, ಸೆಂಟಿನೆಲ್.
ಇದು ಬ್ರಿಟಿಷರ ಕಾಲದಲ್ಲಿ ಟ್ರಕ್ಗಳಾಗಿತ್ತು ಆಗಿನ ಕಾಲದಲ್ಲಿ. ಇದರ ವೀಲ್ಗಳ ಮಾದರಿ, ಹಾಗೆ ಅಲ್ಲಿ ಡ್ರೈವರನ್ನ ಮಾಡಿ ಕೂರಿಸಿದ್ದಾರೆ, ಮತ್ತು ಹಳೆ ಕಾಲದವರಲ್ಲ ಅವರು. ಆ ಥರ ಒಂದು ಸ್ಟ್ಯಾಚ್ಯೂನ ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡಿ ಬಾಲ್ಗಳನ್ನ ಯಾವ ರೀತಿ ಒಂದು ಮಕ್ಕಳಿಗೆ ಒಂದು ಮನೋರಂಜನೆ ನೀಡುವುದಕ್ಕಾಗಿ ಈ ರೀತಿ ವೈಜ್ಞಾನಿಕವಾಗಿ ಮಾಡಿದ್ದಾರೆ. ಚಲನೆಯ ಬಗ್ಗೆ ಮಾಹಿತಿ ತೋರಿಸಲಿಕ್ಕಾಗಿ. ಹಾಗೆ ನಾವು ಚಂದ್ರಯಾನ 3 ಬಗ್ಗೆ ತುಂಬಾನೇ ನೋಡಿದ್ವಿ, ಲ್ಯಾಂಡರ್ ರೋವರ್ ಬಗ್ಗೆ ಮಾಹಿತಿ ತಿಳ್ಕೊಂಡಿದ್ವಿ. ಆದ್ರೆ ಇಲ್ಲಿ ಬಂದ್ರೆ ಚಂದ್ರಯಾನ 3ನೆಯ ಎಲ್ಲ ಮಾಹಿತಿ ಕೂಡ, ಹಾಗೆ ಅದಕ್ಕೆ ಬೇಕಾದಂತ ಪ್ರಾಜೆಕ್ಟ್ಗಳನ್ನ ರೆಡಿ ಮಾಡಿ ಇಟ್ಟಿದ್ದಾರೆ. ಸಂಪೂರ್ಣ ಮಾದರಿ ಇದೆ. ಲ್ಯಾಂಡರ್ ರೋವರ್ ಯಾವ ರೀತಿ ಕೆಲಸ ಮಾಡ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಹಾಗೆ ಲ್ಯಾಂಡರ್ ಮತ್ತೆ ರೋವರ್ ಯಾವ ರೀತಿ ಇತ್ತು, ವಿಕ್ರಮ್ ಲ್ಯಾಂಡರ್, ಅದ್ರ ಬಗ್ಗೆ ಮಾಹಿತಿ ಇದೆ. ಹಾಗೆ ಚಂದ್ರ ಯಾವ ರೀತಿ ಇದ್ದಾನೆ, ಚಂದ್ರನ ಮೇಲ್ಮೈ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ನೋಡ್ತಾ ಇದ್ರೆ ಸಂಪೂರ್ಣವಾಗಿ ಅರ್ಥ ಆಗ್ತದೆ. ಹಾಗೆ ಇಲ್ಲಿ ನೋಡಿ, ಇದು ನಾವು ಚಂದ್ರನನ್ನ ರಾತ್ರಿ ಹೊತ್ತಿನಲ್ಲಿ ಚಂದ್ರನ ಮೇಲೆ ನಿಂತು ನೋಡಿದವಾಗ ಈ ರೀತಿ ಕಂಡ್ರೆ, ಹಗಲಿನ ಹೊತ್ತಿನಲ್ಲಿ ಚಂದ್ರನ ಮೇಲೆ ನಿಂತ್ಕೊಂಡು ನೋಡಿದ್ರೆ ಈ ರೀತಿ ಕಾಣ್ತದೆ ಅಂತ ಒಂದು ಮಾಡಿ ತೋರಿಸಿದ್ದಾರೆ. ಹಾಗೆ ನ್ಯಾಷನಲ್ ಆಯಿಲ್ ಇಂಜಿನ್ಸ್ ಬಗ್ಗೆ ಮಾಹಿತಿ ಇದೆ. ದೊಡ್ಡ ದೊಡ್ಡ ಯಂತ್ರಾಗಾರಗಳಲ್ಲಿ ಯಾವ ತರ ಇಂಜಿನ್ಗಳನ್ನ ಬಳಸ್ತಿದ್ರು, ಈಗಿನ ಕಾಲದಲ್ಲಿ ಯಾವ ತರ ಇಂಜಿನ್ಗಳಿವೆ, ಹಾಗೆ ಹಳೆ ಕಾಲದಲ್ಲಿ ಯಾವ ರೀತಿ ಡೀಸೆಲ್ ಇಂಜಿನ್ಗಳಿದ್ವು ಅದರ ಬಗ್ಗೆ ಮಾಹಿತಿ ಇದೆ. ಎನಿಮಲ್ ಪವರ್ ಬಗ್ಗೆ ಮಾಹಿತಿ ಇದೆ. ಎನಿಮಲ್ ಪವರ್ಸ್ ಅಂದ್ರೆ ನಾವು ಪ್ರಾಣಿ ಶಕ್ತಿಯಿಂದ ಯಾವ ರೀತಿ ಹಳೆಯ ಕಾಲದಲ್ಲಿ ವೈಜ್ಞಾನಿಕವಾಗಿ ಕಾರ್ಯವನ್ನು ಮಾಡ್ತಾ ಇದ್ರು ನೋಡಿ. ಒಂದು ಕೆರೆಯಲ್ಲಿರುವಂತ ನೀರನ್ನ ಮೇಲೆತ್ತುವುದಕ್ಕಾಗಿ ಎನಿಮಲ್ ಅನ್ನ ಒಂದು ಗಾಣಕ್ಕೆ ಕಟ್ಟಿ ಹೊಡೆಯುವಂತ, ಎತ್ತುಗಳನ್ನು ಕಟ್ಟಿಕೊಂಡು ಹೊಡೆಯುವಂತ ಕಾಲ ಆವಾಗ ಇತ್ತು. ಅಂದ್ರೆ ಅಷ್ಟು ಹಿಂದಿನ ಕಾಲದಲ್ಲೇ ವೈಜ್ಞಾನಿಕವಾಗಿ ಅಲ್ಲಿನ ಜನ ಅಷ್ಟು ಮುಂದೆ ಹೋಗಿದ್ರು ಅಂತ ಅರ್ಥ. ಹಾಗೆ ಇದು ಮನುಷ್ಯ ತನ್ನ ಸಾಮರ್ಥ್ಯದಿಂದ ಯಾವ ರೀತಿ ಕೆಲಸ ಮಾಡ್ತಾ ಇದ್ದ, ಅವನ ಯುಕ್ತಿಯನ್ನ ಬಳಸಿಕೊಂಡು. ಈಗಿನ ಕಾಲದಲ್ಲಿ ಕ್ರೇನ್ಗಳು ಬಂದಿವೆ, ಹಾಗೆ ಆಗಿನ ಕಾಲದಲ್ಲಿ ಕ್ರೇನ್ಗಳೆಲ್ಲ ಇರಲಿಲ್ಲ. ಆದ್ರೂ ಕೂಡ ಮನುಷ್ಯ ತನ್ನ ಯುಕ್ತಿಯಿಂದ, ತಾನು ಸಾಮರ್ಥ್ಯದಿಂದ ಕೆಲಸ ಮಾಡ್ತಾ ಇದ್ದ, ದೊಡ್ಡ ದೊಡ್ಡ ಬಂಡೆಗಳನ್ನು ಎತ್ತಲಿಕ್ಕೆ ಯಾವ ರೀತಿ. ಹಾಗೆ ಇದು ವೈಂಡ್ ಪವರ್ ಅಂತ, ಅಂದ್ರೆ ಗಾಳಿ ಶಕ್ತಿ. ಇದರಲ್ಲಿ ಗೋಪುರದ ಗಾಳಿ ಶಕ್ತಿ ಕೂಡ ಇದೆ, ಗೋಪುರ ಆಕಾರದ ಮಿಲ್ ಇದೆ. ಹಾಗೆ ಈಗ ನಂತರ ಫ್ಯಾನ್ಗಳು ಬಂದು ನೋಡಿ, ಇದು ಗಾಳಿ ಯಂತ್ರದ ಮೂಲಕ ಯಾವ ರೀತಿ ವಿದ್ಯುತ್ ಅನ್ನ ತಯಾರಿಸ್ತಿದ್ರು, ಹಾಗೆ ನೀರನ್ನ ಮೇಲೆತ್ತಾ ಇದ್ರು, ಅದ್ರ ಬಗ್ಗೆ ಮಾಹಿತಿ ಇದೆ. ಹಾಗೆ ಇದು ವಾಟರ್ ಪವರ್. ಹಾಗೆ ಇದು ವಾಟರ್ ಪವರ್, ನೀರಿನ ಶಕ್ತಿ ಅಂದ್ರೆ ಜಲಶಕ್ತಿಯಿಂದ ಯಾವ ರೀತಿ ಕಾರ್ಯಗಳನ್ನ ಮಾಡ್ತಾ ಇದ್ರು ನೋಡಿ. ಹಳ್ಳದಿಂದ ಅಥವಾ ಎತ್ತರದ ಪ್ರದೇಶದಿಂದ ನೀರು ಬಂದ್ರೆ ಆ ನೀರುಗಳಿಗೆ ಈ ರೀತಿ ಅಡ್ಡವಾಗಿ ಫ್ಯಾನ್ಗಳನ್ನ ಮಾಡಿ ಒಂದು ಕಬ್ಬಿಣವನ್ನ ಪಡೆಯುವುದಕ್ಕೆ, ಹಾಗೆ ಈ ಯುಕ್ತಿಯನ್ನು ಉಪಯೋಗಿಸಿ ಆ ನೀರಿನ ಸಹಾಯದಿಂದ ಬೆಂಕಿಯನ್ನು ಹೊತ್ತಿಸ್ಲಿಕ್ಕೆ ಈ ಕಬ್ಬಿಣದ ಒಂದು ಅಂಗಡಿಗಳಲ್ಲಿ ಈ ರೀತಿ ಕೆಲಸವನ್ನ ಮಾಡಲಿಕ್ಕೆ ತಮ್ಮ ಯುಕ್ತಿಯಿಂದ ಕೆಲವೊಂದು ವ್ಯವಸ್ಥೆಯನ್ನ ಮಾಡ್ಕೊಳ್ತಿದ್ರು. ಅದು ಕೂಡ ಇಲ್ಲಿದೆ. ಗ್ಯಾಸ್ ಇಂಜಿನ್ಗಳು ಯಾವ ರೀತಿ ಇರ್ತದೆ, ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಇಲ್ಲಿ. ವೈಜ್ಞಾನಿಕವಾಗಿ ಯಾವ್ಯಾವುದನ್ನ ಮಾಡ್ತಿದ್ರು ಎಲ್ಲವೂ ಕೂಡ ಇಲ್ಲಿವೆ. ಇಲ್ಲಿ ಬಂದ್ರೆ ಮತ್ತೆ ಎಲ್ಲೂ ಹೋಗ್ಬೇಕಂತಿಲ್ಲ. ನೀವು ಬರ್ಲಿಕ್ಕಾಗದಿದ್ರೆ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ, ನಿಮಗೆಲ್ಲವೂ ಅರ್ಥ ಆಗ್ತದೆ. ಇದು ಶಾಲೆ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ, ಡಿಪ್ಲೊಮಾ ಹಾಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗಂತೂ ತುಂಬಾನೇ ಉಪಯುಕ್ತವಾದಂತ ಮಾಹಿತಿ.
ನೋಡಿ, ಇದು ಕೊಬ್ರೆನ್ ಬಾಯ್ಲರ್ ಅನ್ನುವಂಥದ್ದು. ಹಾಗೆ ಉಗಿ ಇಂಜಿನ್ ಕೂಡ ಇದೆ. ಉಗಿ ಇಂಜಿನ್ ಯಾವ ತರ ಕೆಲಸ ಮಾಡ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಉಗಿ ಇಂಜಿನ್ ನಿಂದ ಯಾವ ರೀತಿ ವಾಹನಗಳು ಮುಂದೆ ಚಲಿಸ್ತವೆ ಅನ್ನೋದು ಕೂಡ ಇದೆ. ಹಾಗೆ ಹಬೆ ಇಂಜಿನ್ ಇದೆ. ಹಿಂದಿನ ಕಾಲದಲ್ಲಿ ಹಬೆ ಇಂಜಿನ್ಗಳಿತ್ತು. ಹಾಗೆ ರೋಲ್ಸ್ ರಾಯ್ಸ್ ವಿಮಾನದ ಇಂಜಿನ್ ಕೂಡ ಇಲ್ಲಿದೆ. ಅಂದಿನ ಕಾಲದಲ್ಲಿ ಬಹಳಷ್ಟು ಫೇಮಸ್ ವಿಮಾನ. ನೋಡಿ, ಇಲ್ಲಿ ಒಂದು ಡ್ಯಾಮ್ ನಲ್ಲಿಂದ ಬರುವಂತ ನೀರನ್ನು ತಡೆದು ಹಿಡಿದು ಅದರಿಂದ ವಿದ್ಯುತ್ ಯಾವ ರೀತಿ ತಯಾರು ಮಾಡಬಹುದು, ಹಾಗೆ ಅದರಿಂದ ಎಷ್ಟು ಮನೆಗಳಿಗೆ ಉಪಯುಕ್ತ ಆಗಿದೆ ಅನ್ನೋದ್ರ ಕೂಡ ಮಾಹಿತಿ ಇದೆ ಇಲ್ಲಿ. ಡ್ಯಾಮ್ಗೆ ಅಡ್ಡ ಕಟ್ಟಿ ಅಲ್ಲಿಂದ ನೀರುಗಳನ್ನ ಬಿಟ್ಟು ಅದರಿಂದ ಒಂದು ವಿದ್ಯುತ್ ಅನ್ನ ತಯಾರು ಮಾಡಿ ಯಾವ ರೀತಿ ಗ್ರಾಮಗಳಿಗೆ ಕರೆಂಟ್ ಅನ್ನ ಆವಾಗಿನ ಕಾಲದಲ್ಲಿ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿ ಇದೆ. ವಾಟರ್ ಟರ್ಬೈನ್ಗಳು ಯಾವ ರೀತಿ ಕೆಲಸ ಮಾಡ್ತವೆ, ಅದರಿಂದ ಯಾವ ರೀತಿ ವಿದ್ಯುತ್ ಉತ್ಪಾದನೆ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ನೋಡಿ, ಒಂದ್ ಕಡೆಯಿಂದ ನೀರು ಬರ್ತದೆ, ಅದು ಟರ್ಬೈನ್ ಮೂಲಕ ತಿರುಗುವುದರಿಂದ ವಿದ್ಯುತ್ ಉತ್ಪಾದನೆ ಆಗುವುದು. ಇದು ಅದರ ದೊಡ್ಡದಾದಂತ ನೋಡಿ, ಹಳೆ ಕಾಲದ್ದಿದು. ಹಳೆ ಕಾಲದ ಟರ್ಬೈನ್ ಯಾವ ರೀತಿ ಕೆಲಸ ಮಾಡ್ತದೆ ಅಂತ. ಹಾಗೆ ಇದು ನೋಡಿ, ಕೃಷ್ಣರಾಜಸಾಗರ ಅಣೆಕಟ್ಟು ಜಲವಿದ್ಯುತ್ ಕೇಂದ್ರ. ನೋಡಿ, ಇಲ್ಲಿ ವಿದ್ಯಾರ್ಥಿಗಳಿಗೆ ವಿಮಾನವನ್ನ ಯಾವ ರೀತಿ ಓಡಿಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ, ಹಾಗೆ ಅವರು ಕೂಡ ಅದನ್ನ ಮಾಡಿ ನೋಡ್ಬೋದು. ಅಂದ್ರೆ ಅದನ್ನ ಯಾವ ರೀತಿ ವಿಮಾನವನ್ನ ಓಡಿಸ್ಬೋದು, ಹೇಗೆ ಮಾಡಿದ್ರೆ ಕೆಳಗಡೆ ಹೋಗ್ತದೆ ಮೇಲೆ ಹೋಗ್ತದೆ ಅನ್ನೋದರ ಮಾದರಿ ಮೂಲಕ ಒಂದು ಟಿವಿ ಪರದೆಯಲ್ಲಿ ತೋರಿಸುವಂತ ಕೆಲಸವನ್ನು ಕೂಡ ಇಲ್ಲಿನ ಕೆಲಸಗಾರರು ಮಾಡ್ತಾರೆ. ವಿಮಾನವನ್ನ ಲ್ಯಾಂಡಿಂಗ್ ಮಾಡುವುದು, ಮಕ್ಕಳಿಗೆ ಉಪಯುಕ್ತವಾದಂತ ಮಾಹಿತಿಗಳು ಸಂಪೂರ್ಣವಾಗಿವೆ. ಇದು ರೇಡಿಯಲ್ ವಿಮಾನದ ಇಂಜಿನ್. ಇದು ವಿಮಾನದಲ್ಲಿ ಬಳಸುವಂತ ಇಂಜಿನ್. ಹಾಗೆ 2 ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್ ಗಳನ್ನ ಕೂಡ ಇಲ್ಲಿ ಮಾದರಿಯನ್ನ ಇಟ್ಟಿದ್ದಾರೆ. ಹಾಗೆ 4 ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್ ಗಳ ಮಾದರಿ ಕೂಡ ಇದೆ. ಅದು ಯಾವ ಇಂಜಿನ್ ನಲ್ಲಿ ಯಾವ ರೀತಿ ವರ್ಕ್ ಆಗ್ತಿದೆ, ಹಾಗೆ ಯಾವ ಇಂಜಿನ್ ನಲ್ಲಿ ಯಾವ ಸ್ಟ್ರೋಕ್ ಗಳಲ್ಲಿ ಯಾವ ರೀತಿ ಇಂಜಿನ್ ಗಳನ್ನ ಬಳಸಲಾಗ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಪಿಸ್ಟನ್ ಯಾವ ರೀತಿ ಇದೆ, ಹಾಗೆ ಸ್ಪಾರ್ಕ್ಸ್ ಅಂದ್ರೆ ಸ್ಪಾರ್ಕ್ಲರ್ ಯಾವ ರೀತಿ ಇರ್ತದೆ ಯಾವ ವಾಹನಗಳಲ್ಲಿ, ಅದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಡೀಸೆಲ್ ಇಂಜಿನ್ ಬಗ್ಗೆ ಮಾಹಿತಿ ಕೂಡ ಇದೆ. ನಿಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಅವರಿಗೆ ಈ ವಿಡಿಯೋವನ್ನು ತೋರಿಸಿ ಇದರ ಮಾಹಿತಿಯನ್ನ ಅವರು ಕೂಡ ಪಡೆದುಕೊಳ್ಳಿ. ಇದರಿಂದ ತುಂಬಾ ಉಪಯುಕ್ತವಾದ ಮಾಹಿತಿಗಳು ವಿದ್ಯಾರ್ಥಿಗಳಿಗೆ ಅರ್ಥ ಆಗುತ್ತದೆ. ಇದು ನೋಡಿ, ಪಂಪ್ ಸೆಟ್. ಇದು ಡೀಸೆಲ್ ಇಂಜಿನ್. ಇದು ಇದರ ಮೂಲಕ ನೀರನ್ನ ಹೊರತೆಗಿತಿದ್ರು.
ನೋಡಿ, ನಾವೀಗ ನೋಡ್ತಾ ಇರುವಂಥದ್ದು ಹಾಟ್ ಏರ್ ಇಂಜಿನ್, ಅಂದರೆ ಬಿಸಿ ಗಾಳಿಯ ಮೂಲಕ ಯಾವ ರೀತಿ ಕೆಲಸ ಮಾಡ್ತಿತ್ತು, ಗಾಳಿ ಪಂಖಗಳಿದ್ದು, ಹಾಗೆ ಕಾರ್ನ ಯಾವ ರೀತಿ ಸ್ಟೇರಿಂಗ್ ಮೂಲಕ ಚಲಾವಣೆ ಮಾಡಿದರೆ ಅದಕ್ಕೆ ಯಾವ ರೀತಿ ಚಲಾವಣೆ ಆಗುವುದಕ್ಕೆ ಸಾಮರ್ಥ್ಯ ಇದೆ ಅಂತ ಕೂಡ ತೋರಿಸಿದ್ದಾರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ.